ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ನವರಾತ್ರಿಯ ವಿಶೇಷ ಮಾಹಿತಿಗಳನ್ನ, ಪ್ರತಿನಿತ್ಯದ ವೀಡಿಯೋಸ್ನ ನಮಗೆ ತಿಳಿಸ್ಕೊಡ್ತಾ ಬಂದರೆ ಬನ್ನಿ, ತಡ ಮಾಡೋದು ಬೇಡ, ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಇನ್ನೇನು ಕೆಲವೇ ದಿನಗಳಲ್ಲಿ ವಿಜಯದಶಮಿ ಬಂದ್ಬಿಡುತ್ತೆ. ನವರಾತ್ರಿಯ 8ನೇ ದಿನ ಅಷ್ಟಮಿ ಅನ್ನೋದ್ರ ಬಗ್ಗೆ ಗೊತ್ತು, ಆದರೆ ಯಾವ ದೇವಿಯ ಆರಾಧನೆ ಹೇಗೆ ಮಾಡಬೇಕು, ನೈವೇದ್ಯ ಏನು ಮಾಡಬೇಕಾಗತ್ತೆ, ಇವತ್ತು ನಾವು ಪೂಜೆ ಮಾಡೋದ್ರಿಂದ ಯಾವ ರೀತಿಯಾಗಿರುವಂಥ ಫಲಾನುಫಲಗಳು ನಮಗೆ ಸಿಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಅಷ್ಟಮಿ, ದುರ್ಗಾಷ್ಟಮಿ ನಾವೆಲ್ಲ ಕೇಳಿದ್ದೀವಿ. ಅಂತಹ ಅಷ್ಟ ಕಷ್ಟಗಳು, ಯಾರಿಗೂ ಹೇಳಿಕೊಳ್ಳಲಾಗದ ಅಷ್ಟ ಕಷ್ಟಗಳು ಇತ್ತು ಅಂತಂದರೆ ಅದನ್ನು ಹೋಗಲಾಡಿಸ್ಕೊಳ್ತಕ್ಕಂತಹದ್ದು. ಇಲ್ಲೊಂದು ಉಪಮೆ ಅಡಗಿದೆ. ಬಹಳ ಮುಖ್ಯವಾಗಿ ಈ ಅಷ್ಟ ಅಂತಂದರೆ ಈ 8 ವರ್ಷದವಳಾಗಿರುತ್ತಾಳೆ ಈ ಮಹಾಗೌರಿ. 8 ವರ್ಷದವಳಾಗಿದ್ದಾಗ ಅವಳ ವಾಹನವು ಬಿಳಿಯ ವರ್ಣದಾಗಿರತಕ್ಕಂತಹ ವೃಷಭವು, ಆಕೆಯೂ ಬಿಳಿಯ ವರ್ಣದವಳು. ಇನ್ನು ಕುಂದ ಪುಷ್ಪ ಜಾಜೆ ಪುನ್ನಾಗ ಶಂಖಚಕ್ರ ಇವೆಲ್ಲವೂ ಕೂಡ ಹಿಡಿದಿರತಕ್ಕಂಥವಳು. ಖಡ್ಗಮಾಲ ಧಾರಣೆ ಎಲ್ಲವನ್ನು ಕೂಡ ಹಿಡಿದಿರುತ್ತಾಳೆ. ಅಂತಹ ಮಹಾ ಗೌರಿಯನ್ನು ವಿಶೇಷವಾಗಿ ನಾವು ಆರಾಧಿಸ್ತೇವೆ, ಪೂಜಿಸ್ತೇವೆ ಅಷ್ಟಮಿ ಎಂದು. ಅಂದರೆ ಅಷ್ಟಮಿಗೆ ಬಹಳ ಶಕ್ತಿ ಇದೆ. ಈ ಅನೇಕ ರಾಕ್ಷಸರನ್ನು ವಧೆ ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಮೂವಿನಲ್ಲಿ ಕೂಡ ನೋಡಿರ್ತೀರಿ, ಬರೋ ಅಷ್ಟಮಿಗೆ ಅಂತ ಸ್ಟಾರ್ಟ್ ಆಗುತ್ತೆ. ಯಾವುದೋ ದೇವಿ ಸ್ವರೂಪ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೀವೆಲ್ಲ ನೋಡಿದ್ದರೆ ಬರೋ ಅಷ್ಟಮಿಗೆ ನೋಡು ಅಂತ ಸ್ಟಾರ್ಟ್ ಆಗುತ್ತೆ. ಆದರೆ ಅಷ್ಟಮಿಗೆ ಅಷ್ಟೊಂದು ಶಕ್ತಿ ಇದೆ. ಅಂತಹ ಅಷ್ಟಮಿ 8 ವರ್ಷದ ತನಕ ಬಿಳಿಯ ವರ್ಣದಾಗಿದ್ದ ಗೌರಿ ಅದಾದ ನಂತರ ಪೂರ್ಣ ಕಪ್ಪಾಗ್ಬಿಡ್ತಾಳೆ. ಅಂತಹ ಕಪ್ಪಿರ್ತಕ್ಕಂತಹ ದೇಹಕ್ಕೆ ಶಿವನೇ ಗಂಗಾಜಲದಿಂದ ಸ್ನಾನ ಮಾಡಿಸ್ತಾನೆ. ಅಂತಹ ಗಂಗಾಜಲ ಹಾಕಿದ ಕೂಡಲೇ ತೇಜಪುಂಜವಾಗಿರ್ತಕ್ಕಂಥ ಕಾಂತಿಯಾಗಿ ಕಾಣಿಸ್ತಾ ಬರುತ್ತೆ. ಅಂತಹ ಕಾಂತಿಯಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ನೋಡುತ್ತಾ ಪ್ರಫುಲ್ಲನಾಗಿ ತಲ್ಲೀನನಾಗ್ತಕ್ಕಂತಹದ್ದು. ನಾವು ಈ ದೇವಿಯನ್ನು ಸಂತೋಷವಾಗಿ ಪೂಜಿಸಿದಾಗ ನಮ್ಮ ಅಷ್ಟ ಕಷ್ಟಗಳು ಹೋಗಲಾಡಿಸೋದರ ಜೊತೆಗೆ ಒಂದೇ ಒಂದು ಬರಲ್ವಂತೆ ನಮಗೆ ನಮ್ಮ ಜೀವಿತ ಕಾಲದಲ್ಲಿ. ಏನು ಗೊತ್ತಾ, ಅದು ಕೇಳ್ಕೊಳ್ಳೋದು. ಅಂದರೆ ದೈನಂದಿನ ಸ್ಥಿತಿ ಅಂತ ಹೇಳ್ತಾರ, ದೀನತ್ವ, ಅದು ಬರಲ್ವಂತೆ ನಮಗೆ. ಈಗ ನಮಗೆ ಅದು ಬೇಕು, ಸಾಲ ಬೇಕು, ಅದು ಇದು ಕೊಡು ಅಂತ ಕೇಳ್ಕೊಳ್ತಕ್ಕಂತಹ ದಿನ ನಮ್ಮ ಬದುಕಲ್ಲಿ ಬರಲ್ವಂತೆ. ಹಿಂಗೆ ಕೇಳಿ ಕೇಳಿ ಸಾಕಾಗಿದೆ. ಅವ್ರನ್ನ ಕೇಳ್ಕೊಳ್ಳೋದು, ಇವ್ರನ್ನ ಕೇಳ್ಕೊಳ್ಳೋದು ಎಲ್ಲ ಕೂಡ ಇರೋದೇ ಇಲ್ಲವಂತೆ. ನೀವು ಮಹಾಗೌರಿಯನ್ನು ಈ ಅಷ್ಟಮಿಯಂದು ಸಾಂಗೋಪಾಂಗವಾಗಿ, ವಿಧಿವತ್ತಾಗಿ, ಕ್ರಮಬದ್ಧವಾಗಿ, ಶಾಸ್ತ್ರವಾಗಿ ಮಾಡುವಂಥದ್ದು. ಇದ್ಯಾವುದೂ ಆಗಲಿಲ್ಲ ಅಂತ ಶ್ರದ್ಧೆ ಭಕ್ತಿಯಿಂದಾದರೂ ಮಾಡುವಂಥದ್ದು. ನಾನು ಹೇಳಿಕೊಟ್ಟ ಕಳಶದೊಂದಿಗೆ ಆವಾಹನೆ ಮಾಡುವಂಥದ್ದು, ಧೂಪ ದೀಪ ನೀರಾಜನ ನೈವೇದ್ಯ ಅದಗಳಿಂದ ಆಕೆಯನ್ನು ತೃಪ್ತಿಪಡಿಸುವಂಥದ್ದು. ಇದನ್ನು ಮಾಡುತ್ತೀವಿ ಅಂತಂದಾಗ ಆ ದೇವಿ ಸುಪ್ರಸನ್ನಳಾಗ್ತಾಳಂತೆ. ನಮಗೆ ಒದಗಿ ಬಂದಿರತಕ್ಕಂತಹ ಅಷ್ಟ ಕಷ್ಟಗಳು, ಮುಂದೆ ಬರಬಹುದಾಗಿರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಸುಪ್ರಸನ್ನ ದೇವಿಯೇ ಈ ಒಂದು ಗೌರಿಯಾಗಿರುತ್ತಾಳೆ. ಅಂತಹ ಗೌರಿಯ ವರ್ಣನೆಯ ಒಂದು ಶ್ಲೋಕವನ್ನು ನಾವು ಕೇಳೋ ಮುಖಾಂತರ, ಆ ದೇವಿಯನ್ನು ನೋಡೋ ಮುಖಾಂತರ ನಮ್ಮ ಜನ್ಮವನ್ನು ಪುನೀತವನ್ನವಾಗಿಸಿಕೊಳ್ಳೋಣ. ಓಂ ಶ್ವೇತೆ ಋಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿಃ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದದ ಅಂತಹ ಮಹಾಗೌರಿಯನ್ನು ಆಡಿ ಕೊಂಡಾಡಿದ್ದೆ ಆದರೆ ಅಂಥ ಅಭ್ಯುದಯದ ಫಲವನ್ನು ನಿಮಗೆ ಕರುಣಿಸಿಕೊಡುತ್ತಾಳೆ. ಈಕೆಯನ್ನು ನೀವು ಈ ವರ್ಷ ಪೂಜಿಸಿ. ನಾನು ಹೇಳಿದಾಗೆ ಆ ಒಂದು ಕುಮಾರಿ, ಆ ಬಾಲಕಿಗೆ ನೀವು ಪೂಜೆಯನ್ನು ಮಾಡುತ್ತಾ ಆಕೆಗೆ ಬೇಕಾಗಿರ್ತಕ್ಕಂಥದ್ದನ್ನು
ಕೊಡೋ ಮುಖಾಂತರ ವಿಶೇಷವಾಗಿ ಅಮ್ಮನಿಗೆ ನೀವು ಪೊಂಗಲ್ಲು ಮಾಡ್ತಕ್ಕಂತಹದ್ದು. ಆದರೆ ಕಬ್ಬಿನ ಜಲ್ಲೆಗಳನ್ನು ಬಹುಶಃ ನೀವು ಸಣ್ಣ ಸಣ್ಣದಾಗಿ ಹಚ್ಚಿ ನೈವೇದ್ಯವನ್ನು ಮಾಡತಕ್ಕಂತಹದ್ದು. ಇನ್ನು ರವೆ ಉಂಡೆಯನ್ನು ಮಾಡಿ ನೈವೇದ್ಯ ಮಾಡತಕ್ಕಂತಹದ್ದು. ಇನ್ನು ವಿಶೇಷವಾಗಿ ಹರಿದ್ರಾನ್ನ ಅಂತ ಕರೀತಾರೆ. ಆ ಹರಿದ್ರಾನ್ನವನ್ನು ಕೂಡ ನೀವು ನೈವೇದ್ಯವನ್ನು ಮಾಡೋವಂಥದ್ದು. ಅಂದರೆ ಹರಿದ್ರಾನ್ನ ಅಂತಂದರೆ ನೀವು ಲೆಮನ್ ರೈಸ್ ಅಂತೀರಲ್ಲ, ಚಿತ್ರಾನ್ನ, ಎಸ್, ಹಾಗೆ ಅದನ್ನು ನೀವು ಹರಿದ್ರಾನ್ನ ಅಂತ ಕರೆಯೋದುಂಟು. ಅದನ್ನು ಕೂಡ ನೈವೇದ್ಯ ಮಾಡೋದು. ಇನ್ನು ಅದರ ಜೊತೆಗೆ 8 ಭಕ್ಷ್ಯಗಳು ಏನಿಟ್ಟರೂ ಕೂಡ ಆಕೆ ನೀವು ಸ್ವೀಕಾರ ಮಾಡ್ತಕ್ಕಂಥದ್ದು. ತೇಂಗೊಳ್ಳು ಅಂತ ಕರೀತಾರೆ, ಚಕ್ಲಿ ಅಂತ ಕರೀತಾರೆ, ಉಂಡೆಗಳು ಅಂತ ಕರೀತಾರೆ, ಗೋಪುರಗಳು ಅಂತ ಕರೀತಾರೆ. ಇವೆಲ್ಲವನ್ನು ಕೂಡ ಇಟ್ಟು ನೈವೇದ್ಯವನ್ನು ಮಾಡಿದ್ರೆ ತೃಪ್ತಳಾಗುತ್ತಾಳೆ. ನಿಮ್ಮ ಜೀವಿತ ಕಾಲಕ್ಕೆ ನಿಮ್ಮ ಜೀವಮಾನದಲ್ಲಿ ಅಷ್ಟ ಕಷ್ಟಗಳು ಬರಬಾರದು. ಬಂದಿರತಕ್ಕಂಥ ಅಷ್ಟ ಕಷ್ಟ ನೀಗಿಸಿಕೊಳ್ಳತಕ್ಕಂತಹದ್ದೇ ಈ ಒಂದು ಮಹಾಗೌರಿಯ ಪೂಜೆಯಿಂದ. ಮಹಾಗೌರಿಯ ಕೃಪಾಕಟಾಕ್ಷ ಸಿದ್ಧಿರಸ್ತು. ಖಂಡಿತವಾಗ್ಲೂ ಗುರುಗಳೇ, ಇವತ್ತು ದುರ್ಗಾ ಅಷ್ಟಮಿಯ ಒಂದು ಆಚರಣೆ ಹೇಗಿರಬೇಕು, ನಮಗೆ ಇರುವಂಥ ಕಷ್ಟಗಳನ್ನು ದೂರ ಮಾಡಬೇಕು ಅಂತಂದರೆ ಇವತ್ತು ನಾವು ಯಾವ ರೀತಿ ಈ ಒಂದು ಮಹಾಗೌರಿಯ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ನೈವೇದ್ಯಕ್ಕೆ ಆಪ್ಷನ್ಸ್ನ ಕೊಟ್ಬಿಟ್ಟಿದ್ದೀರಾ. ಸೊ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನಾವು ಮಾಡ್ಕೊಳ್ಬಹುದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತು ಅಷ್ಟಮಿ ಆಗಿರೋದ್ರಿಂದ ಈ ಮಹಾಗೌರಿಯ ಒಂದು ಆರಾಧನೆಯನ್ನು ನೀವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.